ಜುಲೈ 26 ಕಾರ್ಗಿಲ್ ವಿಜಯ್ ದಿವಸ್. ಭಾರತೀಯ ಮಿಲಿಟರಿ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ವಿಜಯಗಳಲ್ಲಿ ಒಂದನ್ನು ಗುರುತಿಸಲು ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿವಸ್ ಅನ್ನು ಆಚರಿಸಲಾಗುತ್ತದೆ. 1999ರ ಕಾರ್ಗಿಲ್ ಯುದ್ಧದ ವಿಜಯದ 26ನೇ ವಾರ್ಷಿಕೋತ್ಸವವನ್ನು ಭಾರತವು ಸ್ಮರಿಸುತ್ತದೆ. ಈ ದಿನವು ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ನಲ್ಲಿ ಕಾರ್ಯತಂತ್ರದ ಶಿಖರಗಳನ್ನು ಮರಳಿ ಪಡೆದ ಭಾರತೀಯ ಸೈನಿಕರ ಅಪ್ರತಿಮ ಶೌರ್ಯ, ಸ್ಥಿತಿಸ್ಥಾಪಕತ್ವ ಮತ್ತು ತ್ಯಾಗಕ್ಕೆ ಗಂಭೀರ ಗೌರವವಾಗಿದೆ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಈ ಸಂದರ್ಭವು ದೇಶಭಕ್ತಿ ಮತ್ತು ತಂಡದ ಕೆಲಸದ ಜೀವಂತ ಉದಾಹರಣೆಯಾಗಿದ್ದು, ಇದು ಕಲಿಕೆ ಮತ್ತು ಪ್ರತಿಬಿಂಬಕ್ಕೆ ಅವಿಭಾಜ್ಯ ವಿಷಯವಾಗಿದೆ. ಐತಿಹಾಸಿಕ ಸಂದರ್ಭ ಕಾರ್ಗಿಲ್ ಯುದ್ಧ ಏನಾಗಿತ್ತು? ಕಾರ್ಗಿಲ್ ಯುದ್ಧವು ಮೇ 1999ರಲ್ಲಿ ಕಾರ್ಗಿಲ್ ವಲಯದ ನಿಯಂತ್ರಣ ರೇಖೆಯ ಉದ್ದಕ್ಕೂ ಶತ್ರು ಪಡೆಗಳು ಭಾರತೀಯ ಪ್ರದೇಶಕ್ಕೆ ನುಸುಳಿದಾಗ ಪ್ರಾರಂಭವಾಯಿತು. ಈ ಸಂಘರ್ಷವು ಎತ್ತರದ ಪ್ರದೇಶಗಳಲ್ಲಿ ಅಪಾಯಕಾರಿ ಪರ್ವತ ಪ್ರದೇಶವನ್ನು ವ್ಯಾಪಿಸಿ ಭಾರತೀಯ ಸೇನೆ ಮತ್ತು ವಾಯುಪಡೆಯ ಮಿತಿಗಳನ್ನು ಪರೀಕ್ಷಿಸಿತು. ಆಪರೇಷನ್ ವಿಜಯ್ ಮೂಲಕ ಭಾರತವು 2,00,000ಕ್ಕೂ ಹೆಚ್ಚು ಸೈನಿಕರನ್ನು ಸಜ್ಜುಗೊಳಿಸಿತು. ಅಂತಿಮವಾಗಿ ಟೈಗರ್ ಹಿಲ್ ಮತ್ತು ಟೋಲೋಲಿಂಗ್ನಂತಹ ಪ್ರಮುಖ ಶಿಖರಗಳನ್ನು ಮರಳಿ ಪಡೆಯಿತು. ಈ ಹೋರಾಟವು ಸುಮಾರು 2 ತಿಂಗಳುಗಳ ಕಾಲ ನಡೆಯಿತು ಮತ್ತು ಜುಲೈ 26, 1999ರಂದು ವಿಜಯವನ್ನು ಘೋಷಿಸಲಾಯಿತು. ಇದು ರಾಷ್ಟ್ರೀಯ ಸಾರ್ವಭೌಮತ್ವವನ್ನು ಪುನಃಸ್ಥಾಪಿಸಿತು. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, ಪರಮವೀರ ಚಕ್ರನಂತಹ ಪ್ರಸಿದ್ಧ ವೀರರು ಸೇರಿದಂತೆ 500ಕ್ಕೂ ಹೆಚ್ಚು ಭಾರತೀಯ ಸೈನಿಕರು ದೇಶಕ್ಕಾಗಿ ಸರ್ವೋಚ್ಚ ತ್ಯಾಗ ಮಾಡಿದರು. ಈ ಪರಂಪರೆಯನ್ನು ಕಾರ್ಗಿಲ್ ಯುದ್ಧ ಇತಿಹಾಸಕಾರಣ ವೀರರು ಮತ್ತು ಫಲಿತಾಂಶದಲ್ಲಿ ವಿವರಿಸಲಾಗಿದೆ. ಈ ಐತಿಹಾಸಿಕ ಘಟನೆಯ ಬೆಳವಣಿಗೆ ಮತ್ತು ಫಲಿತಾಂಶದ ಕುರಿತು ಹೆಚ್ಚಿನ ಒಳನೋಟಗಳನ್ನು ಒದಗಿಸುತ್ತದೆ. ನಾವು ಕಾರ್ಗಿಲ್ ವಿಜಯ ದಿವಸವನ್ನು ಏಕೆ ಆಚರಿಸುತ್ತೇವೆ? ಕಾರ್ಗಿಲ್ ವಿಜಯ ದಿವಸ ಪ್ರತಿಯೊಬ್ಬ ಭಾರತೀಯನಿಗೂ ಬಹಳ ಮಹತ್ವದ್ದಾಗಿದೆ. ಈ ದಿನ ನಮಗೆ ನೆನಪಿಸುತ್ತದೆ ಸಶಸ್ತ್ರ ಪಡೆಗಳ ನಿರಂತರ ಧೈರ್ಯ ಮತ್ತು ಸಮರ್ಪಣೆ, ರಾಷ್ಟ್ರೀಯ ಒಗ್ಗಟ್ಟು, ಸೇವೆ ಮತ್ತು ಶಾಂತಿಯ ಮೌಲ್ಯಗಳು. ಭಾರತವನ್ನು ಸಂರಕ್ಷಿಸಿಡುವ ನಿಜ ಜೀವನದ ವೀರರನ್ನು ನೆನಪಿಸಿಕೊಳ್ಳುವ ಮಹತ್ವ. ಯುವ ಮನಸ್ಸುಗಳಲ್ಲಿ ದೇಶಭಕ್ತಿ, ಸ್ಥಿತಿಸ್ಥಾಪಕತ್ವ ಮತ್ತು ಕೃತಜ್ಞತೆಯ ಭಾವನೆಯನ್ನು ತುಂಬಲು ಶಾಲೆಗಳು ಈ ದಿನವನ್ನು ಆಚರಿಸುತ್ತವೆ. ಇದು ವಿದ್ಯಾರ್ಥಿಗಳು ತಮ್ಮ ದೇಶವನ್ನು ಮೆಚ್ಚುವಂತೆ ಮತ್ತು ಏಕತೆ ಮತ್ತು ಸಾಮರಸ್ಯದ ಮಹತ್ವವನ್ನು ಅರ್ಥಮಾಡಿಕೊಳ್ಳಲು ಪ್ರೇರೇಪಿಸುತ್ತದೆ. ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಇವತ್ತು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸ್ತಕ್ಕಂಥ ದಿನ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾನು ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ಕೂಡ ನಮಸ್ತೆ, ಧನ್ಯವಾದಗಳು.